ಮಕರ ಸಂಕ್ರಾಂತಿ ಹೇಗೆ ಆಚರಿಸುತ್ತಾರೆ? ಸಂಕ್ರಾಂತಿ ಆಚರಣೆಯು ಸೂರ್ಯನ ಮಕರ ರಾಶಿ ಪ್ರವೇಶವನ್ನು ಸೂಚಿಸುತ್ತದೆ. ಮುಖ್ಯವಾಗಿ ಜನವರಿ 14 ಅಥವಾ 15ರಂದು ಆಚರಿಸಲಾಗುವ ಸುಗ್ಗಿ ಮತ್ತು ನವೀನತೆಯ ಹಬ್ಬವಾಗಿದ್ದು, ಈ ಸಂದರ್ಭದಲ್ಲಿ ಎಳ್ಳು ಬೆಲ್ಲ ಹಂಚುವುದು, ಸೂರ್ಯ ಪೂಜೆ, ಪವಿತ್ರ ನದಿ ಸ್ನಾನ, ದಾನ ಧರ್ಮ ಮತ್ತು ವಿವಿಧ ರಾಜ್ಯಗಳಲ್ಲಿ ಪೊಂಗಲ್, ತಮಿಳುನಾಡು ಲೋಹಿ, ಪಂಜಾಬ್ ಮತ್ತು ಗೋಪೂಜೆ, ಕರ್ನಾಟಕದ ತೆಲಂಗಾಣ ಸ್ಥಳೀಯ ಆಚರಣೆಗಳೊಂದಿಗೆ ದೇಶಾದ್ಯಂತ ಸಂಭ್ರಮಿಸಲಾಗುತ್ತದೆ. ಎಳ್ಳು ಬೆಲ್ಲ. ಕರ್ನಾಟಕದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಎಂಬುವಂತೆ ಎಳ್ಳು ಬೆಲ್ಲ ಕಡಲೆಕಾಯಿ ತೆಂಗಿನಕಾಯಿ ಮಿಶ್ರಿತ ಸಿಹಿಯನ್ನು ಹಂಚಿ ಶುಭಾಶಯ ವಿನಿಮಯ ಮಾಡಿಕೊಳ್ಳುತ್ತಾರೆ. ಸೂರ್ಯ ಪೂಜೆ. ಸೌರ ದೇವತೆಗೆ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ ಮತ್ತು ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡಲಾಗುತ್ತದೆ. ಪವಿತ್ರ ಸ್ನಾನ. ಆತ್ಮಶುದ್ಧಿಗಾಗಿ ಗಂಗಾ, ಯಮುನಾ ನದಿಗಳಲ್ಲಿ ಸ್ನಾನ ಮಾಡುವುದು ರೂಢಿಯಾಗಿದೆ. ದಾನ ಧರ್ಮ. ಬಟ್ಟೆ, ಆಹಾರ, ಹಣವನ್ನು ದಾನ ಮಾಡುವುದು ಪುಣ್ಯವೆಂದು ನಂಬಿಕೆ. ಗೋಪೂಜೆ. ಜಲ್ಲಿಕಟ್ಟು ತಮಿಳುನಾಡು ಮಾಟು ಪೊಂಗಲ್ ಗೋಪೂಜೆ ಮೂಲಕ ಪಶು ಪಾಲನೆಯನ್ನು ಗೌರವಿಸಲಾಗುತ್ತದೆ. ಧನ್ಯವಾದಗಳು.